ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ಯುಗಾದಿ, ಅದಕ್ಕೆ ನಾನು ದೇವ್ರ ಪೂಜೆ ಎಲ್ಲ ಆಯಿತು. ಸೊ ದೇವ್ರ ಪೂಜೆ ಎಲ್ಲ ಆಗಿದೆ, ಬೇವು ಬೆಲ್ಲನೂ ಇಟ್ಟಿದ್ದೀನಿ. ಸೊ ಇವಾಗ ಅಡುಗೆ ಮಾಡೋಣ ಅಂತ ಏನಾದರೂ ಸ್ಪೆಷಲ್ಲಾಗಿ. ಸೊ ಇವತ್ತು ಸಾಂಬಾರು ಅಂತ, ತರಕಾರಿ ಸಾಂಬಾರು, ರೈಸ್ ಮತ್ತು ಸ್ವೀಟಲ್ಲಿ ಶಾವಿಗೆ ಪಾಯಸ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೌ ಡಸ್ ಇಟ್ ಗೋಸ್ ಅಂತ. ಸೊ ಆಲ್ರೆಡಿ ಬೇಳೆ ಬೇಯಿಸಿಟ್ಟಿದ್ದೀನಿ ಸಾಂಬಾರಿಗೆ. ಇಗ್ನೋರ್ ದ ಮೆಸ್ ಬಿಕಾಸ್ ಅದು ಬೇಳೆ ಸಿಕ್ಕಿರೋದು. ಸೊ ಇವಾಗ ಕುಕ್ಕರಲ್ಲಿ ತರಕಾರಿ ಹಾಕ್ಬಿಟ್ಟು 1-2 ವಿಸಿಲ್ಸ್ ಬರೋ ತನಕ ಕುಕ್ ಮಾಡ್ತೀನಿ. ಅದಾದಮೇಲೆ ಇವಾಗ ಶಾವಿಗೆ ಪಾಯಸಕ್ಕೆ ರೆಡಿ ಮಾಡ್ತೀನಿ. ಬೇಳೆ ಸಾಂಬಾರು ರೆಸಿಪಿ ಬಂದುಬಿಟ್ಟು ನಮ್ಮ ಅಮ್ಮಂದು, ಲೈಕ್ ನಾನೆಲ್ಲೂ ನೋಡಿಲ್ಲ, ಏನೂ ಇಲ್ಲ, ಅವ್ರು ಏನು ಹೇಳಿದ್ರು ಅದ್ರ ಜೊತೆಗೆ ನಾನು ಸ್ವಲ್ಪ ಇನ್ಪುಟ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ, ದಿಸ್ ಇಸ್ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಬೇಳೆ ಸಾಂಬಾರು, ಲೈಕ್ ಏನಂದರೆ ತರಕಾರಿ ಸಾಂಬಾರು. ಸೊ ಶಾವಿಗೆ ಪಾಯಸನೂ ಅಷ್ಟೇ, ದ್ಯಾಟ್ ಈಸ್ ಆಲ್ಸೋ ಫ್ರಮ್ ಸ್ಕ್ರ್ಯಾಚ್ ಥರ ಮಾಡೋಣ ಅಂತೇಳಿ. ನನಗೆ ಎಕ್ಸಾಕ್ಟಾಗಿ ಹೆಂಗೆ ಮಾಡೋದು ಏನೂ ಗೊತ್ತಿಲ್ಲ. ಲೆಟ್ಸ್ ಟ್ರೈ, ಹೋಪ್ ಇಟ್ ಕಮ್ಸ್ ಗುಡ್. ಶಾವಿಗೆ ಬೇಕು ಆ್ಯಂಡ್ ಸ್ವಲ್ಪ ನಾನು ಫುಲ್ ಕ್ರೀಮ್ ಮಿಲ್ಕ್ ತರಿಸಿದ್ದೀನಿ ಅಮೂಲ್ ಅವ್ರದ್ದು. ಆಮೇಲೆ ತುಪ್ಪ, ಸಕ್ಕರೆ, ಸೊ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕು. ನನ್ನ ಹತ್ರ ಕ್ಯಾಶ್ಯೂ, ಆಲ್ಮಂಡ್ ಮತ್ತು ದ್ರಾಕ್ಷಿ ಇದೆ. ಸೊ ಅದನ್ನು ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಆ್ಯಂಡ್ ಇವನ್ ಶಾವಿಗೆನೂ ಅಷ್ಟೇ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಅಮ್ಮಂಗೆ ಒಂದು ಕಾಲ್ ಮಾಡಿಬಿಟ್ಟು ಹೆಂಗೆ ಮಾಡೋದು ಅಂತೇಳಿ ಕೇಳ್ಕೊ. ಓಕೆ, ಇವಾಗ ರೆಸಿಪಿ ಕೇಳ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ನಮ್ಮಮ್ಮ ಹೇಳಿದ ಪ್ರಕಾರ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೋಬೇಕಂತೆ. ತುಪ್ಪ ಮೆಲ್ಟ್ ಆಗಲಿ. ಪಾಯಸ ರೆಡಿ. ಊಟ ಎಲ್ಲ ಮಾಡಿಬಿಟ್ಟು 1-2 ಅವರ್ಸ್ ರೆಸ್ಟ್ ಮಾಡಿದೆ. ಇವಾಗ ಆಲ್ಮೋಸ್ಟ್ 5 o'clock ಹತ್ತಿರ ಆಗ್ತಿದೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಫಾರ್ ಟುಡೇ ನಾನು ಈ ಕುರ್ತಾ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ವಿತ್ ವೈಟ್ ಲೆಗ್ಗಿನ್. ಕ್ವಿಕ್ಲಿ ಚೇಂಜ್ ಮಾಡಿ ಬರ್ತೀನಿ. ಸೊ ಲೆಟ್ಸ್ ಗೆಟ್ ರೆಡಿ. ಸ್ವಲ್ಪ ಬ್ಲಷ್ ಹಚ್ಚೋಣ. ಎಲ್ಲರೂ ಕಾಂಪ್ಯಾಕ್ಟ್ ಎಲ್ಲ ಹಚ್ಚಾದ್ಮೇಲೆ ಬ್ಲಷ್ ಹಚ್ತಾರೆ. ಉಲ್ಟಾ ಬ್ಲಷ್ ಹಚ್ಚಾಗಿದೆ ಆಲ್ರೆಡಿ, ಇವಾಗ ಕಾಂಪ್ಯಾಕ್ಟ್ ಹಚ್ಚಿದೆ.
ಇವಾಗ ಜಸ್ಟು ಆಲ್ಮೋಸ್ಟ್ 10 ಆಗಿದೆ. ಇವಾಗ ಮನೆಗೆ ಬಂದು ರೀಚ್ ಆದೆ. ಇನ್ನು ಫೇಸೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಕಿನ್ ಕೇರ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೋಬೇಕು. ಬಿಕಾಸ್ ನಾಳೆ ಬೆಳಗ್ಗೆ ಬೇಗ ಏಳಬೇಕು. ಸೊ ದಟ್ಸ್ ಇಟ್ ಗೈಸ್ ಫಾರ್ ದ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಇದೇ ಥರ ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ತನಕ ಸಿಗೋಣ. ಬಾಯ್ ಬಾಯ್.